ಈ ಒಂದು ಶಕ್ತಿ ಯೋಜನೆ ವಿಚಾರವಾಗಿ ಗಂಡಸರ ಮೇಲೆ ಟಿಕೆಟ್ ದರವನ್ನು ಏರಿಕೆ ಮಾಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ನಾವಿವತ್ತು ಮೆಜೆಸ್ಟಿಕ್ನಲ್ಲಿರುವಂತಹ ಬಸ್ ಪ್ರಯಾಣಿಕರನ್ನೇ ಮಾತಾಡಿಸ್ತಾ ಯಾವ ರೀತಿಯಾದಂತಹ ಅಭಿಪ್ರಾಯ ಇವರಿಗಿದೆ ಅನ್ನುವಂಥದ್ದನ್ನು ನೋಡೋಣ ಬನ್ನಿ. ಏನು ಸರ್ಕಾರನ ಯಾರು ಮಾಡಿದ್ರು ಏನು ಬೇಕಾಗ್ಬಿಟ್ಟು ಸರ್ಕಾರ ಅವ್ರು ಇಷ್ಟ ಬಂದಂಗೆ ಮಾಡೋದು ಏನು ಮಾಡೋದು ನಮಗೂ ಕೊಡ್ಬೋದಲ್ಲ ಫ್ರೀಡಮ್. ಅಲ್ಲ ವಯಸ್ಸಾದ ಗಂಡಸರು ಇರ್ತಾರಲ್ಲ ಅಜ್ಜಿ, ಅವರೆಲ್ಲ ನಿಂತ್ಕೊಂಡು ಓಡಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆಯಲ್ಲ. ಅವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡಬೇಕು ಕಡಿಮೆ ಮಾಡಬೇಕು ಮಾಡಿದ್ರೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಕೋಲಾರದಿಂದ ಹೆಂಗೆ ಬಂದ್ರಿ ಇಲ್ಲಿವರೆಗೂ? ನಾವು ಟ್ರೈನಲ್ಲಿ ಬಂದಿದ್ದು. ಯಾಕೆ ಬಸ್ಸಲ್ಲಿ ಬರಲಿಲ್ವಾ? ಇಲ್ಲ ಸರ್. ಯಾಕೆ? ಟಿಕೆಟ್ ಜಾಸ್ತಿ, ಯಾಕೆ ಸುಮ್ಮನೆ ಟ್ರೈನಲ್ಲಿ ಕಡಿಮೆ ಅಲ್ಲ ಅದಕ್ಕೆ. ಬಸ್ ಟಿಕೆಟ್ ಜಾಸ್ತಿ ಆಗಿರೋ ಕಾರಣಕ್ಕೆ ಟ್ರೈನಲ್ಲಿ ಬಂದ್ಬಿಟ್ರಿ. ತಿಂಗಳ 2,000 ರೂಪಾಯಿ ಅಕೌಂಟಿಗೆ ಬೀಳ್ತದ, ಮತ್ತೆ ಏನನ್ನ ಕಿರಾಣಿ ಮಾಡ್ಕೊಂಬರ್ಬೋದು. 2,000 ನೀವು ಇಸ್ಕೊಂಡು ಬಸ್ಸಲ್ಲಿ ಓಡಾಡ್ತೀರಾ? ಹಂಗೇನಿಲ್ಲ, ಹೋಟೆಲ್ ಸೆಕೆಂಡ್ಸೇ ವೇಸ್ಟ್ ಇವ್ರು ನನ್ನ ಪ್ರಕಾರ. ಯಾರು ಕೇಳಿದ್ರು ಸ್ವಾಮಿ ಇವರಿಗೆ ಬಸ್ ಫ್ರೀ ಕೊಡ್ರಿ, ಅದು ಕೊಡ್ರಿ, ಇದು ಕೊಡ್ರಿ ಕೇಳಿದ್ರ? ಇವರಾಗಿ ಇವ್ರು ಕೊಡ್ತೀವಿ ಅಂತ ಅಧಿಕಾರಕ್ಕೆ ಬಂದು ಸಾಮಾನ್ಯ ಜನರು ಬಸ್ಸಲ್ಲಿ ಓಡಾಡ್ಬಾರ್ದು, ಆ ಲೆವೆಲ್ ನಡ್ಕೊಂಡು ಓಡಾಡ್ಬೇಕಿನ್ಮೇಲೆ ಇಲ್ಲ ಸೈಕಲಲ್ಲಿ ಓಡಾಡ್ಬೇಕು, ಆ ಲೆವೆಲ್ಗೆ ತರ್ತಾ ಇದೆ. ಎಮ್ಮೆ ಮೇಲೆ ಮಳೆ ಹೋಯ್ದಂಗೆ ಮುಖ್ಯಮಂತ್ರಿಗೆ ಏನು ಹೇಳತ್ತೆ, ನೋಡೋಣ ಅಂತ ಸುಮ್ಮನೆ. ಸಾರ್ವಜನಿಕರ ದುಡ್ಡನ್ನು ಸರಿಯಾಗಿ ಬಳಸ್ಕೋಬೇಕು. ಇದು ಬಹಳ ತಪ್ಪು ಮಾಡ್ತಿರೋದು ಸರ್ಕಾರ. ಓಟ್ಗೋಸ್ಕರ ಗಿಮಿಕ್ ರಾಜಕಾರಣ ಮಾಡ್ತಾ ಇದ್ದಾರೆ, ಬಹಳ ತಪ್ಪದು.